ನಮಸ್ಕಾರ ವೀಕ್ಷಕರೇ, ಭದ್ರೇಶಾರ್ ಆಸ್ಟ್ರಾಲಜಿ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾನು ನಿಮ್ಮ ಭದ್ರೇಶಾರ್ ಜ್ಯೋತಿಷ್ಯ ಮಾರ್ಗದರ್ಶಕರು, ತಾಂತ್ರಿಕ ಸಾಧಕರು, ಹಾಗೆ ಶ್ರೀ ಕೊಲ್ಲೂರು ಮೂಕಾಂಬಿಕಾ ಜ್ಯೋತಿಷ್ಯ ಕೇಂದ್ರಕ್ಕೂ ನಿಮ್ಮೆಲ್ಲರಿಗೂ ಸ್ವಾಗತ. ಧ್ಯಾನ ಮೂಲಂ ಗುರುರ್ಮೂರ್ತಿ, ಪೂಜಾ ಮೂಲಂ ಗುರುಪದ, ಮಂತ್ರ ಮೂಲಂ ಗುರುರ್ವಾಕ್ಯ, ಮುಕ್ತಿ ಮೂಲಂ ಗುರುಕೃಪಾ ಅನ್ನೋ ಹಾಗೆ ಗುರುವಿನ ಕೃಪೆಯನ್ನು ಹೊಂದಲು ಧ್ಯಾನ, ಪಾದಪೂಜೆ, ಸ್ಮರಣೆ, ಸೇವೆಗಳನ್ನು ಮಾಡಿ ಆತನ ವಾಕ್ಯವೇ ವೇದವಾಕ್ಯ, ಆತನ ಸೇವೆಯೇ ನನ್ನ ಉದ್ಧಾರಕ್ಕೆ ಮೂಲವೆಂದು ಭಾವಿಸಿ ನನ್ನ ಪೂಜ್ಯ ಗುರುಗಳನ್ನು ನೆನೆಯುತ್ತಾ, ಜಯಾದೇವಿ ಚಿದಾನಂದೆ ಶ್ರೀ ವಿದ್ಯಾ ಪರಮೇಶ್ವರಿ ನಿಜಾತ್ಮ ಬೋಧೆ ಸಂತುಷ್ಟೆ ಒಂದೆಂ ತ್ವಂ ಶಿವಶಂಕರಿ. ಅಂದರೆ ಜ್ಞಾನಾನಂದ ಸ್ವರೂಪಳು, ಸುವಿದ್ಯಾ ಸ್ವರೂಪಳು, ನಿಜಾತ್ಮ ದಿವ್ಯ ಜ್ಞಾನದಿಂದ ಶೋಭಿಸುತ್ತಿರುವಳು ಆದ ಶ್ರೀ ಆದಿಶಕ್ತಿಗೆ, ಅಂದರೆ ಶ್ರೀ ಕೊಲ್ಲೂರು ಮೂಕಾಂಬಿಕೆಗೆ ನನ್ನ ಅನಂತ ವಂದನೆಗಳನ್ನು ಸಲ್ಲಿಸುತ್ತಾ ಪ್ರಾರ್ಥಿಸುತ್ತಾ ಈ ವಿಡಿಯೋವನ್ನು ಶುರು ಮಾಡ್ತಿದ್ದೀನಿ. ಮೊದಲನೆಯದಾಗಿ ಇದು ಜ್ಯೋತಿಷ್ಯ ಶಾಸ್ತ್ರ ಕಲಿಯುವವರ ವೇದಿಕೆ. ಏನಿದು ಹೊಸ ವಿಷಯ ಅಂತೀರಾ? ಹೌದು, ದಿನಕ್ಕೊಂದು ಜ್ಯೋತಿಷ್ಯ ಚಾನಲ್ಗಳು, ಅವಧೂತರು, ಗುರುಗಳು, ಮುತ್ಯರು ಅಂಥೇಳಿ ಸೋಷಲ್ ಮೀಡಿಯಾದಲ್ಲಿ ಉಟ್ಕೊತಾ ಇರ್ತಾರೆ. ಜನಗಳನ್ನ ದುಡ್ಡು, ಸಮಯ ಎಲ್ಲ ವ್ಯರ್ಥ ಮಾಡಿಸ್ತಾ ಇದ್ದಾರೆ. ಈಗ ಮಾಡ್ತೀವಿ, ಹಾಗೆ ಮಾಡ್ತೀವಿ, ಮತ್ತೊಂದು ಮಾಡ್ತೀವಿ ಅಂಥೇಳಿ ಜನಗಳನ್ನ ದಾರಿ ತಪ್ಪಿಸ್ತಿದ್ದಾರೆ. ಹಾಗಾದ್ರೆ ನಮ್ಮ ಕಷ್ಟ ಪರಿಹಾರ ಮಾಡೋರು ಯಾರು? ಬರೀ ಇದೇ ಕಥೆನಾ ಅಂತ ಯೋಚನೆ ಮಾಡಬೇಡಿ. ಪಾರದರ್ಶಕತೆಯೇ ನಮ್ಮ ಚಾನಲ್ನ ಮುಖ್ಯ ಉದ್ದೇಶ. ಇದು ಹಣಕ್ಕಾಗಿಯೋ ಹೆಸರಿಗಾಗಿಯೋ ಉಟ್ಕೊಂಡಿರೋ ಚಾನಲ್ ಅಲ್ಲ. ಹಾಗೆ ನಿಮ್ಮ ಸಮಸ್ಯೆನ 3 ದಿನದಲ್ಲಿ 11 ದಿನದಲ್ಲಿ ಪರಿಹಾರ ಮಾಡಿಕೊಡ್ತೀವಿ ಅಂತ ಇಲ್ಲಿ ಹೇಳಲ್ಲ. ಹಾಗೆ 2 ದಿನದಲ್ಲಿ 3 ದಿನದಲ್ಲಿ ವಿದ್ಯೆಗಳನ್ನ ಕಲಿಸ್ಕೊಡ್ತೀವಿ, ಜ್ಯೋತಿಷ್ಯ ಕಲಿಸ್ಬಿಡ್ತೀನಿ, ಇಲ್ಲ ತಾಂತ್ರಿಕ ವಿದ್ಯೆಗಳನ್ನ 2 ದಿನ 3 ದಿನದಲ್ಲಿ ಕಲಿಸ್ತೀವಿ, ಇವೆಲ್ಲ ಸುಳ್ಳು. ಯಾಕೆ ಅಂದರೆ, ಒಂದು 10ನೇ ತರಗತಿ ಮಾಸ್ ಕಾರ್ಡ್ ನಿಮಗೆ ಸಿಗಬೇಕು ಅಂತಂತಂದರೆ ನೀವು ಶಿಶ್ವಾರ 1ನೇ ಕ್ಲಾಸಿಂದ ಓದಿರಬೇಕು. ಹಾಗೆ ಓದಿರಬೇಕು. ಆ ಸಾಧನೆನ ನೀವು ಹಂತ ಹಂತವಾಗಿ ಮಾಡ್ಕೊಂಡು ಹೋಗಿರಬೇಕು. ಇಲ್ಲಿ ಯಾವುದೇ ಕಾರಣಕ್ಕೂ 10 ದಿನದಲ್ಲಿ 15 ದಿನದಲ್ಲಿ 3 ದಿನದಲ್ಲಿ ಪರಿಹಾರ ಶತಸಿದ್ಧ ಅಂತ ಹೇಳಲ್ಲ. ಇದು ಜ್ಯೋತಿಷ್ಯ ಆಸಕ್ತಿ ಇದ್ದವರಿಗೆ ವೇದಿಕೆ, ನೊಂದವರಿಗೆ ಬೆಂದವರಿಗೆ ಪರಿಹಾರ ಮಾರ್ಗ. ಏನು ಹೇಳಿ? ನೊಂದವರಿಗೆ ಬೆಂದವರಿಗೆ ಇದು ಪರಿಹಾರ ಮಾರ್ಗ. ನಾನು ಮೊದಲನೇ ವಿಡಿಯೋದಲ್ಲೇ ಹೇಳ್ದ ಹಾಗೆ ಇದು ಜ್ಯೋತಿಷ್ಯ ಕಲಿಕಾ ಕೇಂದ್ರವೂ ಹೌದು. ಹಾಗಾಗಿ ನಾನು ಮುಂಚೆಲೇ ಹೇಳಿದ್ದೀನಿ ಮೊದಲನೇ ವಿಡಿಯೋದಲ್ಲಿ, ನಮ್ಮ ಚಾನಲ್ನಲ್ಲಿ ಏನೇನು ಯಾವ ವಿಚಾರಗಳ ಬಗ್ಗೆ ಮಾಹಿತಿ ಕೊಡ್ತೀನಿ ಅಂತ. ಅದರಲ್ಲಿ ಮೊದಲನೇದಾಗಿ ಜ್ಯೋತಿಷ್ಯ ಮಹತ್ವದ ಬಗ್ಗೆ ಫಸ್ಟ್ ತಿಳ್ಕೋಬೇಕು. ಇದು ಬೇಸಿಕ್, ಸರಿನಾ? ಯಾವುದೇ ಒಂದು ಶುಭ ಮುಹೂರ್ತಗಳು, ಶುಭ ವಿಚಾರಗಳು, ಶುಭ ಕೆಲಸಗಳು, ಮತ್ತೊಂದು ಮಗದೊಂದು ಎಲ್ಲದೂ ಸರಿಯಾದ ಸಮಯಕ್ಕೆ ನಡಿಬೇಕು ಅಂತಂತಂದರೆ ಜಾತಕ ನೋಡ್ತಕ್ಕಂಥ ಪದ್ಧತಿ, ಪಂಚಾಂಗ ನೋಡ್ತಕ್ಕಂಥ ಪದ್ಧತಿ ಮೊಟ್ಟ ಮೊದಲಿಗಾಗಿ ತಿಳಿದಿರಬೇಕು. ಈ ವಿಚಾರದಲ್ಲಿ ವಿಫಲಾಲನ್ಯ ಶಾಸ್ತ್ರನಿ ವಿವಾದಾಯ ಚ ಕೇವಲಂ ಸಫಲಂ ಜ್ಯೋತಿಷ್ಯ ಶಾಸ್ತ್ರಂ ಚಂದ್ರಾರ್ಗೋ ತಸ್ಯ ಸಾಕ್ಷಿಣಿ. ಏನು ಹೇಳಿ? ವಿಫಲಾಲನ್ಯ ಶಾಸ್ತ್ರನಿ ವಿವಾದಾಯ ಚ ಕೇವಲಂ ಸಫಲಂ ಜ್ಯೋತಿಷ್ಯ ಶಾಸ್ತ್ರಂ ಚಂದ್ರಾರ್ಗೋ ತಸ್ಯ ಸಾಕ್ಷಿಣಂ. ಅಂದರೆ ಜ್ಯೋತಿಷ್ಯ ಶಾಸ್ತ್ರದ ಹೊರತಾಗಿ ಇರುವ ಇತರ ಶಾಸ್ತ್ರಗಳೆಲ್ಲವೂ ಕೇವಲ ಸಮಸ್ಯಾತ್ಮಕವಾಗಿಯೂ ವಿವಾದಾತ್ಮಕವಾಗಿಯೂ ಇವೆ. ಜ್ಯೋತಿಷ್ಯ ಶಾಸ್ತ್ರವು ಮಾತ್ರ ಪ್ರತ್ಯಕ್ಷ ಫಲಕಾರಿಯಾಗಿರುತ್ತದೆ. ಅಂದರೆ ಪ್ರತ್ಯಕ್ಷ ಫಲಕಾರಿಯಾಗಿರುತ್ತದೆ ಅಂದರೆ ಏನು? ಕಣ್ಣಿಗೆ ಕಾಣುವ ರೀತಿಯಲ್ಲಿ
ನಿಮ್ಮ ಗಮನಕ್ಕೆ ಬರುವ ರೀತಿಯಲ್ಲಿ ನಿಮಗೆ ಅದರ ಫಲಗಳು ಸಿಗ್ತವೆ ಅಂತ. ಇದಕ್ಕೆ ಸೂರ್ಯಚಂದ್ರರ ಗ್ರಹಣಗಳು, ಹುಣ್ಣಿಮೆ, ಅಮಾವಾಸ್ಯೆ, ಸೂರ್ಯಚಂದ್ರರ ಉದಯಾಸ್ತಗಳೇ ಪ್ರತ್ಯಕ್ಷ ಸಾಕ್ಷಿ. ಹಾಗೆ ಜ್ಯೋತಿಷ್ಯ ಶಾಸ್ತ್ರದ ಭಾಗಗಳು ಯಾವುವು? ವೈದ್ಯಶಾಸ್ತ್ರ, ಯಂತ್ರ ಮಂತ್ರ ಶಾಸ್ತ್ರಗಳು ತಮ್ಮ ವಿದ್ಯಾಶಕ್ತಿಯ ನೇಮನಿಷ್ಠೆಯ ಜನರಿಗೆ ಯಾವಾಗಲೂ ಸಂತೋಷ ಫಲಗಳನ್ನೇ ಉಂಟು ಮಾಡುತ್ತವೆ. ಜ್ಯೋತಿಷ್ಯ ವೇದದ ಒಂದು ಮಹತ್ವವಾದ ಭಾಗ. ಪ್ರಪಂಚದ ಪ್ರತಿಯೊಂದು ಮಾನವ ಜೀವನಕ್ಕೆ ಬೆಳಕನ್ನು ಕೊಡುವಂತಹ ಶಾಸ್ತ್ರವಾಗಿದೆ. ಇದು ಒಬ್ಬ ಸಾಮಾನ್ಯ ವ್ಯಕ್ತಿಯ ಅಥವಾ ಮನುಷ್ಯನ ಜನನ ಕಾಲದಿಂದ ಅಥವಾ ಅವನ ಹೆಸರಿನ ಆಧಾರದ ಮೇಲೆ ಅವರ ಜೀವನದ ಆಗುಹೋಗುಗಳು, ಸುಖ ದುಃಖಗಳು, ವಿದ್ಯೆ, ಧನ, ದಾರಿದ್ರ್ಯ, ವಿವಾಹ, ಮಕ್ಕಳ ಭಾಗ್ಯ, ಪ್ರವಾಸ, ದಾನ ಧರ್ಮ, ಕಂಟಕ, ಮರಣ ಇತ್ಯಾದಿ ಶುಭಗಳ ತಿಳುವಳಿಕೆಯನ್ನು ಮೊದಲೇ ತಿಳಿಸುತ್ತದೆ. ಏನೇಳಿ ಈ ಎಲ್ಲ ಘಟನೆಗಳನ್ನ, ವಿಚಾರಗಳನ್ನ ನಾವು ಮೊದಲೇ ತಿಳ್ಕೋಬೇಕು. ಯಾವ್ದು ಸರಿ, ಯಾವ್ದು ತಪ್ಪು, ಯಾವುದನ್ನು ಈ ಟೈಮಲ್ಲಿ ಯಾವುದನ್ನು ಕೆಲಸ ನಾವು ಮಾಡಬೇಕು, ಇದರಿಂದ ನಮಗೆ ಲಾಭ ಆಗ್ತದಾ, ನಷ್ಟ ಆಗ್ತದಾ ಅಂತ ತಿಳ್ಕೋಬೇಕು ಅಂತಂದರೆ ನಮಗೆ ಜ್ಯೋತಿಷ್ಯ ಜ್ಞಾನ ಅತ್ಯವಶ್ಯಕ. ಒಟ್ಟಿನಲ್ಲಿ ಜ್ಯೋತಿಷ್ಯ ಶಾಸ್ತ್ರವು ಮುಂಬರುವ ಸಂತೋಷವಾಗಿರ್ಬೋದು, ಅದು ಸಮಸ್ಯೆ ಆಗಿರ್ಬೋದು, ಸುಖ ದುಃಖಗಳಾಗಿರ್ಬೋದು, ಕಂಟಕಗಳಾಗಿರ್ಬೋದು, ಅವನ್ನು ತಿಳ್ಕೊಂಡು ಪರಿಹಾರ ಕಂಡುಕೊಳ್ಳಲು ಇರುವಂತಹ ಏಕೈಕ ಮಾರ್ಗ. ಏನೇಳಿ ಪರಿಹಾರ ಕಂಡುಕೊಳ್ಳಲು ಇರುವಂತಹ ಏಕೈಕ ಮಾರ್ಗ. ಹಾಗಾಗಿ ಎಲ್ಲರಿಗೂ, ಸರ್ವರಿಗೂ, ಸರಿನಾ, ಎಲ್ಲರಿಗೂ ಈ ಜ್ಯೋತಿಷ್ಯ ಮಾಹಿತಿ ಇರಬೇಕು. ಯಾಕೆ ಬೇಕು? ಇತ್ತೀಚಿನ ದಿನಗಳಲ್ಲಿ ಏನಾಗಿದೆ, ಏನೋ ಒಂದು ಹೇಳೋದು, ಏನೋ ಒಂದು ಆಗೋದು, ಸರಿನಾ. ಅಂದರೆ ಪೂರ್ತಿ ಪ್ರಮಾಣದ ವಿದ್ಯೆ, ಅದರ ಒಂದು ಸಾರಾಂಶ ಗೊತ್ತಿಲ್ಲದಲೆ ಏನೋ ನಾವು ತಿಳ್ಕೊಂಡಿದ್ದೀವಿ, ನಾವು ಮಾಡ್ತೀವಿ, ಹೀಗಾಗುತ್ತೆ, ಇನ್ನೊಂದು ಮತ್ತೊಂದು ಅಂತೇಳಿ ಜನಗಳನ್ನ ದಿಕ್ಕು ತಪ್ಪಿಸ್ತಿದ್ದಾರೆ. ಇದು ತಪ್ಪು. ಯಾವುದೇ ವಿಚಾರ ಆಗಲಿ ಅಲ್ಪಜ್ಞಾನಿ ಆಗಿರಬಾರ್ದು ಮನುಷ್ಯ. ಅಲ್ಪ ವಿದ್ಯಾ ಮಹಾಗರ್ವಿ ಅನ್ನೋ ಥರ ಯಾವುದೇ ವಿಚಾರ ಆಗಿರಲಿ, ನಮಗೆ ತಿಳಿದಿರ್ತಕ್ಕಂಥ ವಿಚಾರನೇ ದೊಡ್ಡದು ಅಂತನ್ನ ಹಾಗೇ ಇಲ್ಲ. ಅದರಲ್ಲೂ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಕೆಲವೊಂದು ಮದುವೆ ಸಮಯಗಳು, ಮತ್ತೊಂದು ಮಗದೊಂದು ವಿಚಾರಗಳಲ್ಲಿ ಸ್ವಲ್ಪ ಯಾಮಾರಿದ್ರು ಸಹಿತ ಅವರು ಯಾರು ನೀವು ಗುರುಗಳು ಅಂತೇಳಿ ಬಂದು ನಿಮ್ಮನ್ನು ಕೇಳ್ತಾರಲ್ಲ, ಗುರುಗಳೇ ಇದಕ್ಕೆ ಪರಿಹಾರ ಕೊಡ್ರಿ ಅಂತ, ಅವರಿಗೆ ಸರಿಯಾದ ಮಾರ್ಗ ನೀವು ತಿಳಿಸೋಕ್ಕಾಗಲಿಲ್ಲ ಅಂತಂತಂದರೆ ಅವ್ರು ಇರೋ ತನಕ ಆ ಪ್ರಾಬ್ಲಮ್ಮು, ಆ ಸಮಸ್ಯೆ ಅವ್ರನ್ನ ಕಾಡುತ್ತೆ. ಇವತ್ತಿನ ಜ್ಯೋತಿಷ್ಯ ಹಾಗಾಗಿದೆ. ಯಾರು ಬೇಕಾದರೂ ಏನು ಬೇಕಾದರೂ ಹೇಳೋಣ, ಜ್ಯೋತಿಷ್ಯ ಶಾಸ್ತ್ರ ನನಗೆ ತಿಳಿದಿದೆ ಅಷ್ಟೇ. ಹಾಗಾಗಿ ನಾನು ಹೇಳೋದು ಇಷ್ಟೇ, ಸರಿನಾ. ಯಾರೋ ಪ್ರಮೋಷನ್ ಮಾಡಿದರು, ಯಾವುದೋ ಚಾನಲಲ್ಲಿ ಹಾಗೆ ಮಾಡ್ತೀನಿ ಹೀಗೆ ಮಾಡ್ತೀನಿ ಅಂತ ಬಂತು ಅಂಥೇಳಿ ಯಾವುದೇ ಕಾರಣಕ್ಕೂ, ಯಾವುದೇ ಕಾರಣಕ್ಕೂ ಸರಿನಾ, ನೀವು ದುಡ್ಡು ಕಳ್ಕೋಬೇಡಿ. ತಂತ್ರವಿದ್ಯೆ ಮತ್ತೊಂದು ಮಗದೊಂದು ಹೇಳ್ಕೊಡ್ತೀವಿ ಅಂತೇಳಿ ಅವರಿಂದ ಹೋಗಿ ನಿಮ್ಮ ಜೀವಕ್ಕೆ ಅಪಾಯ ತಂದ್ಕೋಬೇಡಿ. ನಾನು ಎಚ್ಚರಿಸ್ತಾ ಇದ್ದೀನಿ. ಇದು ದುಡ್ಡು ಹೋಯ್ತು, ಕೊನೆಗೆ ಜೀವಕ್ಕೂ ಅಪಾಯ ತಂದ್ಕೊಂಡ್ರಿ. ಗೊತ್ತಿಲ್ಲದೆ ಇರ್ತಕ್ಕಂಥದ್ದಕ್ಕೆ ಹೋಗಿ ಕೈ ಇಡೋದು ಒಳ್ಳೆಯದಲ್ಲ. ಇದು ನನ್ನ ಅಭಿಪ್ರಾಯ. ಸಮಸ್ಯೆ ಏನೇ ಇರಲಿ, ಎಂಥ ಕಠಿಣ ಸಮಸ್ಯೆನೇ ಆಗಿರಲಿ, ಸಮಸ್ಯೆ ಬಂದಿದೆ ಅಂದಮೇಲೆ ಪರಿಹಾರ ಅದ್ರ ಜೊತೆನೇ ಇರುತ್ತೆ. ಸಮಸ್ಯೆ ಬಂದಿದೆ ಅಂದರೆ ಪರಿಹಾರ ಅದ್ರ ಜೊತೆಗೆ ಇರುತ್ತೆ. ಆದರೆ ಅದನ್ನ ಸರಿಯಾದ ಮಾರ್ಗದಲ್ಲಿ ಪರಿಹಾರ ಸೂಚಿಸೋರು ಬೇಕು ಅಷ್ಟೇ. ವಿಚಾರ ಇಲ್ಲಿಷ್ಟೇ ಇರೋದು. ಸಮಸ್ಯೆ ಏನೇ ಇರಲಿ, ಸಮಸ್ಯೆ ಬಂದಿದೆ ಅಂದಮೇಲೆ ಸಮಸ್ಯೆ ಜೊತೆಗೆ ಪರಿಹಾರ ಮಾರ್ಗನೂ ಅದ್ರ ಜೊತೆಗೆ ಹುಟ್ಟಿರುತ್ತೆ.
ಅದನ್ನು ಸರಿಯಾದ ಮಾರ್ಗದಲ್ಲಿ ಪರಿಹಾರ ಸೂಚಿಸೋರು ಬೇಕು. ಇನ್ನು ಇಲ್ಲಿಗೆ ಜ್ಯೋತಿಷ್ಯ ಶಾಸ್ತ್ರದ ಮಹತ್ವ, ಜ್ಯೋತಿಷ್ಯ ಶಾಸ್ತ್ರ ಮನುಷ್ಯನಿಗೆ ಯಾಕೆ ಬೇಕು, ಇದರಿಂದ ಏನು ಉಪಯೋಗ ಅಂತ ಆಯಿತು. ಇನ್ನು ಜ್ಯೋತಿಷ್ಯ ಶಾಸ್ತ್ರಕ್ಕೆ ಸಂಬಂಧಪಟ್ಟಂಗೆ ಏನಿದೆ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಒಳ ಅರ್ಥ ಏನಿದೆ, ಜ್ಯೋತಿಷ್ಯ ಶಾಸ್ತ್ರನ ಆಳವಾಗಿ ಅಧ್ಯಯನ ಮಾಡ್ತಾ ಹೋಗ್ತಾ ಏನಿದೆ ಅನ್ನೋ ವಿಚಾರ ಬೇಕು. ಜ್ಯೋತಿಷ್ಯ ಶಾಸ್ತ್ರದಲ್ಲಿ ನವಗ್ರಹಗಳು, ನವಗ್ರಹಗಳ ಗೋಚಾರ, ನಮ್ಮ ಜನ್ಮಕುಂಡಲಿ, ನಮ್ಮ ನಕ್ಷತ್ರ, ನಮ್ಮ ರಾಶಿ, ಹೀಗೆ ನಾನಾ ರೀತಿಯ ವಿಧ ವಿಧವಾದ ಅದನ್ನು ಆಳವಾಗಿ ಅಧ್ಯಯನ ಮಾಡ್ತಾ ಹೋದರೆ ಅದ್ರ ಬಗ್ಗೆ ಮಾಹಿತಿ ಸಿಗುತ್ತೆ. ಇನ್ನೂ ಹೆಚ್ಚಿನ ಮಾಹಿತಿ ಅಥವಾ ಜ್ಯೋತಿಷ್ಯ ಶಾಸ್ತ್ರನ ಇನ್ನೂ ಆಳವಾಗಿ ಅಧ್ಯಯನ ಮಾಡಬೇಕು ಅಂತ ನಿಮ್ಗೆ ಆಸೆ ಇದ್ದರೆ ಸರಿನಾ, ಈ ವಿಡಿಯೋದ ಕೆಳಭಾಗದಲ್ಲಿ ಕಾಣ್ತಾ ಇರೋ ನಂಬರಿಗೆ ವಾಟ್ಸಪ್ಗೆ ಮೆಸೇಜ್ ಮಾಡಿ, ಆನ್ಲೈನ್ ಕ್ಲಾಸಸ್ ಜಾಯಿನ್ ಆಗಿ. ಜ್ಯೋತಿಷ್ಯ ಶಾಸ್ತ್ರದಲ್ಲಿರ್ತಕ್ಕಂಥ ಪಂಚಾಂಗ ನೋಡೋ ಪದ್ಧತಿಯಿಂದ ಹಿಡಿದು ದೋಷಗಳನ್ನು ನಿವಾರಣೆ ಮಾಡೋವರೆಗೂ ನಿಮಗೆ ಸಂಪೂರ್ಣ ವಿಚಾರನ ನಾನು ತಿಳಿಸ್ಕೊಡ್ತೀನಿ. ಆಯಿತಾ? ಇನ್ನು ಜ್ಯೋತಿಷ್ಯ ಶಾಸ್ತ್ರ ಆಯಿತು ಗುರುಗಳೇ, ಜ್ಯೋತಿಷ್ಯ ಆಯಿತು, ಜ್ಯೋತಿಷ್ಯ ಶಾಸ್ತ್ರ ಆಯಿತು. ಸಂಖ್ಯಾಶಾಸ್ತ್ರ, ಸಂಖ್ಯಾಶಾಸ್ತ್ರ ಅಂದರೆ ಏನು ಗುರುಗಳೇ? ರಮಲಶಾಸ್ತ್ರ ಅಂತಂದ್ರೂ ಒಂದೇ, ಸಂಖ್ಯಾಶಾಸ್ತ್ರ ಅಂದ್ರೂ ಒಂದೇ. ಏನು? ಕವಡೆ ಮುಖಾಂತರ ಅಥವಾ ಎದುರುಗಡೆಗೆ ಇರ್ತಕ್ಕಂಥ ವ್ಯಕ್ತಿನ ಅಂಕಿಗಳನ್ನು ಕೇಳುವುದರ ಮುಖಾಂತರ ಅವರ ಸಮಸ್ಯೆಯ ನಿಖರವಾದ ಅವ್ರ ಸಮಸ್ಯೆ ಏನಿದೆ ಅಂತೇಳಿ ನಿಖರವಾಗಿ ತಿಳಿಸ್ತಕ್ಕಂಥ ವಿದ್ಯೆನೇ ಸಂಖ್ಯಾಶಾಸ್ತ್ರ ಅಥವಾ ರಮಲಶಾಸ್ತ್ರ ಅಂತ. ಇನ್ನು ಗುರುಗಳೇ, ಸಂಖ್ಯಾಶಾಸ್ತ್ರ ಆಯಿತು. ವಾಸ್ತುಶಾಸ್ತ್ರ ಅಂದ್ರೇನು? ಭೂಮಿ ರಿಲೇಟೆಡ್ ಪ್ರಾಬ್ಲಮ್ಸ್ ಏನೇ ಇದ್ದರೂ ವಾಸ್ತುಶಾಸ್ತ್ರಕ್ಕೆ ಸಂಬಂಧಪಟ್ಟಿದ್ದು. ಮನೆ, ಜಮೀನು, ಇನ್ನು ಬೇರೆ ಬೇರೆ ಸಮಸ್ಯೆಗಳು ಏನಿದ್ರು ಅವು ವಾಸ್ತುಶಾಸ್ತ್ರಕ್ಕೆ ಸಂಬಂಧಪಟ್ಟಿರೋದು. ಗುರುಗಳೇ, ದುಡ್ಡಿದೆ, ಮನೆ ಬೇಸ್ಮೆಂಟಾಗ ಮಾಡಿದ್ದೀನಿ, ಅರ್ಧಕ್ಕೆ ನಿಂತಿದೆ ಗುರುಗಳೇ ಏನು ಬಿಡ್ರಿ, ನಮ್ಮ ಪಿತ್ರಾರ್ಜಿತ ಆಸ್ತಿ ನಾವು ಅನುಭವಿಸೋ ಹಕ್ಕು ನಮ್ಗೆ ಇದೆಯೋ ಇಲ್ವೋ ಅನ್ನಂಗೆ ಆಗ್ಬಿಟ್ಟಿದೆ ಗುರುಗಳೇ. ನಮಗೆ ಅದರ ಬಗ್ಗೆ ಆಗಲಿ ಅದನ್ನು ನಾವು ಅನುಭವಿಸೋಕ್ಕಾಗ್ತಾ ಇಲ್ಲ. ಮತ್ತೊಂದು ಮಗದೊಂದು, ಈ ಎಲ್ಲ ಸಮಸ್ಯೆಗಳಿಗೂ ಸರಿನಾ, ನೀವು ಇರ್ತಕ್ಕಂಥ ಮನೆ ಹೇಗಿರಬೇಕು, ಆ ಮನೆಯ ವಾಸ್ತು ಹೇಗಿರಬೇಕು, ಯಾವ ಮೂಲೆಯಲ್ಲಿ ದೇವ್ರ ಮನೆ ಇರಬೇಕು, ಯಾವ ಮೂಲೆಯಲ್ಲಿ ಅಡುಗೆ ಮನೆ ಇರಬೇಕು, ಹೀಗೆ ಎಲ್ಲ ಥರದ ವಾಸ್ತುದೋಷ ಏನೇ ಇದ್ದರೂ ಅದನ್ನು ತಿಳಿಸೋದು. ಗುರುಗಳೇ ಆಯಾ ಸರಿ ಇಲ್ಲ ಗುರುಗಳೇ, ನಮ್ಮದು ಅರ್ಧಕ್ಕೆ ಕೆಲಸ ನಿಂತೋಗ್ಬಿಟ್ಟಿದೆ, ಕೆಲಸದವ್ರು ಗೊತ್ತಿಲ್ಲ, ದುಡ್ಡಿಗೆ ಹಾಕೊಂಡು ಹೋಗ್ಬಿಟ್ಟಿದ್ದಾರೆ ಗುರುಗಳೇ. ಇಂಥವು ನೂರಾರು ಸಮಸ್ಯೆಗಳು ಏನೇ ಇದ್ದರೂ ಅವು ವಾಸ್ತು ದೋಷ, ಗೃಹ ದೋಷಗಳಿಗೆ ಸಂಬಂಧಪಟ್ಟಿರುತ್ತಾ ಇರುತ್ತೆ. ಇದರ ಬಗ್ಗೆ ಆಳವಾಗಿ ಅಧ್ಯಯನ ಮಾಡದೆ ವಾಸ್ತುಶಾಸ್ತ್ರ ಆಯಿತು. ವಾಸ್ತುಶಾಸ್ತ್ರನೂ ಆಯಿತು ಗುರುಗಳೇ. ಹಸ್ತ ಸಾಮುದ್ರಿಕ ಅಂದರೆ ಏನು ಗುರುಗಳೇ? ಹಸ್ತ ಸಾಮುದ್ರಿಕ ಅಂತಂತಂದರೆ ಮನುಷ್ಯನ ಕೈಯಲ್ಲಿರ್ತಕ್ಕಂಥ ರೇಖೆಗಳ ಆಧಾರದ ಮೇಲೆ ಅವನ ಅದೃಷ್ಟ, ಅವನ ವಿದ್ಯೆ, ಅವನ ಧನ, ಅವನ ಆಯುಷ್ಯ, ಇಂಥ ಹಲವು ನಿಗೂಢ ವಿಚಾರಗಳನ್ನ ತಿಳ್ಕೊಳ್ಳೋದೆ ಹಸ್ತ ಸಾಮುದ್ರಿಕ. ಇನ್ನು ವೈದ್ಯ ವಿದ್ಯಾ ರಹಸ್ಯ ಅಂದರೆ ಏನು ಗುರುಗಳೇ? ಇವತ್ತಿನ ಇದರಲ್ಲಿ ಜನ್ರೇಷನ್ನಲ್ಲಿ ಏನಾಗಿದೆ ಅಂತಂತಂದರೆ, ಒಂದು ಶೀತ ಆದರೂ ಹಾಸ್ಪಿಟ್ಲು, ಒಂದು ಜ್ವರ ಬಂದರೂ ಹಾಸ್ಪಿಟ್ಲು, ಒಂದು ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಆದರೂ ಹಾಸ್ಪಿಟ್ಲು, ಎಲ್ಲದಕ್ಕೂ ಹಾಸ್ಪಿಟ್ಲು. ಎಲ್ಲಿಂದ ಹುಟ್ಕೊಂತು ಹಾಸ್ಪಿಟ್ಲು? ನಾವು ಚಿಕ್ಕವರಿದ್ದಾಗ ಅಜ್ಜಿ ಶುಂಠಿ ಕಷಾಯ ಮಾಡಿಕೊಟ್ರೆ ನಮಗೆ ಶೀತ ಆಗ್ತಿರಲ್ವಾ, ಕೆಮ್ಮು ಕಮ್ಮಿ ಆಗ್ತಿರಲ್ವಾ? ಇದೇ ಆಯುರ್ವೇದದಲ್ಲಿ ಒಂದು ಭಾಗನೇ ವೈದ್ಯ ವಿದ್ಯಾಶಾಸ್ತ್ರ. ಇದು ವೈದ್ಯ ವಿದ್ಯಾಶಾಸ್ತ್ರಕ್ಕೆ ಇದರಲ್ಲಿ ಆಯುರ್ವೇದವಾಗಿ ಬಳಕೆ ಆಗುವಂಥ ಗಿಡಮೂಲಿಕೆಗಳನ್ನ ಉಪಯೋಗಿಸ್ಕೊಂಡು ಹೇಗೆ ಆರೋಗ್ಯನ, ಅದು ಮನುಷ್ಯರದ್ದಾಗಿರ್ಬೋದು, ಪಶು ಪಕ್ಷಿಗಳದ್ದಾಗಿರ್ಬೋದು, ಹೇಗೆ ಸರಿಪಡಿಸ್ಕೊಳ್ಳೋದು, ಈ ವಿಚಾರ ಕುರಿತಾದಂಥ ಮಾಹಿತಿ ನೀಡೋದೇ ವೇದ ವಿದ್ಯಾಶಾಸ್ತ್ರ. ಇದ್ರ ಬಗ್ಗೆ ಸಂಪೂರ್ಣ ಆಳವಾಗಿ
ತಿಳ್ಕೋಬೇಕು ಅಂತಂದರೆ ತಿಳ್ಕೊಳಕ್ಕೆ ನೀವು ಸಿದ್ಧ ಇದ್ದರೆ ಹೇಳ್ಕೊಡಕ್ಕೆ ನಾನು ಸದಾ ಸಿದ್ಧ ಆಗಿರ್ತೀನಿ. ಏನೋ ನನಗೆ ತಿಳಿದಿರ್ತಕ್ಕಂಥ ಅಲ್ಪ ವಿದ್ಯೆನ ಜ್ಞಾನಾರ್ಜನೆನ ಇನ್ನೊಬ್ಬರಿಗೆ ಅದನ್ನು ಜ್ಞಾನಾರ್ಜನೆನ ತಿಳಿಸ್ಕೊಟ್ರೆ ಅದೇ ಒಂದು ಸಾರ್ಥಕ. ಹಾಗಾಗಿ ಈ 6 ವಿಧಗಳು. ಸರಿ ಗುರುಗಳೇ, ಈಗ ಆಯಿತು ಯಂತ್ರ ಮಂತ್ರ ಸಿದ್ಧಿಗಳು, ಅದನ್ನು ಹೇಗೆ ಸಿದ್ಧಿಪಡಿಸ್ಕೋಬೇಕು, ಹೇಗೆ ಬಳಕೆ ಮಾಡ್ಕೋಬೇಕು, ಇದನ್ನು ಈಗ ಮಾತಾಡ್ತಾ ಹೋದರೆ ತುಂಬ ಲಾಂಗ್ ವಿಡಿಯೋ ಆಗಿಬಿಡುತ್ತೆ ಮತ್ತೆ ಇದು. ಹಾಗಾಗಿ ಯಾರು ಈ ಶಾಸ್ತ್ರನ ಆಳವಾಗಿ ಅಧ್ಯಯನ ಮಾಡ್ಕೋಬೇಕು, ಮಾಡಲಿಕ್ಕೆ ಆಳವಾಗಿ ಅಧ್ಯಯನ ಮಾಡಲಿಕ್ಕೆ ಆಸಕ್ತಿ ಇದೆಯೋ